ಸ್ಥಳ ಪ್ರಶಸ್ತವಾಗಿದೆ. ಓಂ ನಮೋ ನಾರಾಯಣಾಯ ನಮಃ. 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 ಓಂ ನಮೋ ನಾರಾಯಣ. ಅಯ್ಯೋ ಕಾರ 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 ಅಯ್ಯೋ ಮೆಣಸಿನ್ಕಾಯಿ ತಿಂದ್ಬಿಟ್ಟೆ. ಕಾರ ಅಯ್ಯೋ ತಡ್ಕೊಳಕ್ ಆಗ್ತಿಲ್ಲ. ಅಯ್ಯಯ್ಯ ಕಾರ ಕಾರ. ಒಳ್ಳೆ ಪೆದ್ದ ಕಣಯ್ಯ ನೀನು. ಮೆಣಸಿನಕಾಯಿ ಖಾರ ಅಂತ ಗೊತ್ತಿದ್ಮೇಲೆ ಅದನ್ನ ಯಾಕೆ ತಿನ್ಬೇಕು? ಅಯ್ಯೋ ಸ್ವಾಮಿ, ಮೆಣಸಿನಕಾಯಿ ರುಚಿ ವಾಸನೆ ತಿನ್ನೋಕ್ ಮುಂಚೆ ಚೆನ್ನಾಗೇ ಇರುತ್ತೆ, ಆಮೇಲೆ ತಾನೇ ಖಾರ ಗೊತ್ತಾಗೋದು. ಇದೆಲ್ಲ ತಗೋ ತಿನ್ನು. ಈಗ ಖಾರ ಕಮ್ಮಿ ಆಯ್ತಾ? ಬೆಲ್ಲ ತಿಂದ್ರೆ ಖಾರ ಏನು ಕಮ್ಮಿ ಆಗಲ್ಲ, ಖಾರ ತಡ್ಕೊಳ್ಳೋ ಶಕ್ತಿ ಹೆಚ್ಚುತ್ತೆ ಅಷ್ಟೇ. ಅದ್ ಹೇಗೆ? ಈಗ ನಾರಾಯಣನ್ ಧ್ಯಾನ ಮಾಡೋದ್ರಿಂದ ಮಾಡಿದ ಪಾಪ ಏನ್ ಕಮ್ಮಿ ಆಗಲ್ಲ, ಆದ್ರೆ ಆ ಪಾಪದ ತಾಪ ತಡ್ಕೊಳ್ಳೋ ಶಕ್ತಿ ಹುಟ್ಟುತ್ತೆ. ಹೌದಾ ಅಲ್ವಾ? ಸರಿಯಾಗಿ ಗೊತ್ತಾಗ್ಲಿಲ್ಲ. ಅಯ್ಯ ಸ್ವಾಮಿ, ಯಾಕೆ ಗೊತ್ತಾಗ್ಲಿಲ್ಲ? ಕಳ್ತನ ಮಾಡ್ಬಿಟ್ಟು ಗಂಗೆಲ್ ಮುಳುಗ ಹಾಕಿದ್ರೆ ಪಾಪ ತೊಳೆದೋಗುತ್ತಾ? ಕೊಲೆ ಮಾಡ್ಬಿಟ್ಟು ದೇವ್ರ ಮುಂದೆ ಯಾಗ ಯಜ್ಞ ಅಂತ ಕೂತ್ ಬಿಟ್ರೆ ತಪ್ಸ್ಕೊಳಕಾಗತ್ತಾ? ಎಲ್ಲಾದ್ರೂ ಉಂಟೆ? ಸಾಧ್ಯವೇ ಇಲ್ಲ. ಆದ್ರೆ ಸತ್ಕಾರ್ಯಗಳಿಂದ ಶಿಕ್ಷೆಯನ್ನು ಸಹಿಸ್ಕೊಳ್ಳೋ ಶಕ್ತಿ ಖಂಡಿತ ಬರುತ್ತೆ. ಹೌದು, ಅದಕ್ಕೆ ನಾನು ನಾರಾಯಣನ ಧ್ಯಾನ ಮಾಡ್ತಾ ಕೂತ್ ಬಿಟ್ಟಿದ್ದೀನಿ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಸೂರ್ಯಾಸ್ತವಾಯ್ತು. ಇನ್ನು ಆ ಶನಿದೇವ ನನ್ನನ್ನು ಹೇಗೆ ಕಾಡುತ್ತಾನೋ ನೋಡಿಯೇ ಬಿಡೋಣ. ನನ್ನ ಲೆಕ್ಕಾಚಾರದಲ್ಲಿ 7 ಗಳಿಗೆ ಕಳೆದಾಯ್ತು. ಹಾಯಾಗಿ ಇನ್ನು ಮನೆ ಸೇರಿಕೊಳ್ಳೋಣ. ಕಲ್ಲಂಗಡಿ ಹಣ್ಣು ಎಷ್ಟು ಸೊಗಸಾಗಿವೆ. ಮಾಲೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಏನೀಗ? ಅದಕ್ಕೆ ತಕ್ಕಷ್ಟು ಹಣವನ್ನು ಅಲ್ಲಿ ಇಟ್ಟು ಬಿಟ್ರೆ ಆಯ್ತು. ಬರ್ತೀನಯ್ಯ. ಓ ಹೊರಟ್ರಾ? ನಮಸ್ಕಾರ. ನಮಸ್ಕಾರ. ಅದೇನ್ ಜೋಳಿಗೆಲಿ? ಕಲ್ಲಂಗಡಿ ಹಣ್ಣುಗಳು ಗಿಡದಲ್ಲೇ ಮಾಗಿದ್ವು. ನಿನ್ನನ್ನು ಹುಡುಕಿದ್ರೆ ಕಾಣಿಸ್ಲಿಲ್ಲ. ಇದಕ್ಕೆ ತಕ್ಕನಾದ ಹಣವನ್ನು ಅಲ್ಲೇ ಇಟ್ಟಿದ್ದೀನಿ. ಹಣ್ಣಾಗಿದ್ರೆ ಪರವಾಗಿಲ್ಲ, ಜೋಳಿಗೆಯಿಂದ ರಕ್ತ ತೊಟ್ಟಿಕ್ತಿದೆ, ಏನೋ ಫಜೀತಿ ಆಗಿರ್ಬೇಕು. ಫಜೀತಿಯೂ ಇಲ್ಲ, ಗಿಜೀತಿಯೂ ಇಲ್ಲ. ಇದ್ರೊಳಗಡೆ ಇರೋದು ಹಣ್ಣುಗಳು. ಇದರಿಂದ ಹೇಗೆ ರಕ್ತ ಸೋರುತ್ತೆ? ಎಲ್ಲಿ ಕೊಡಿ ನೋಡೋಣ. ತಗೋ ನೋಡ್ಕೋ, ನಿನ್ಗೆ ಯಾಕೆ ಅನುಮಾನ? ಅಯ್ಯೋ ಕೊಲೆ ಕೊಲೆ! ಇವು ರಾಜ್ಕುಮಾರ್ ತಲೆಗಳು. ನೀನೇ ಇವ್ರು ಕೊಲೆ ಮಾಡಿದ್ಯಾ? ಇಲ್ಲ, ನಾನೇನು ಮಾಡಿಲ್ಲ. ಇದು ಹೇಗಾಯ್ತು ನನಗೆ ಗೊತ್ತಿಲ್ಲ. ನಾನೇನು ಮಾಡಿಲ್ಲ. ಅಯ್ಯೋ ಪಾಪಿ, ಕಟ್ಕ ಕೊಲೆಗಾರ! ರಾಜ್ಕುಮಾರ್ ರುಂಡುಗಳು ನಿನ್ ಜೋಳಿಗೆಲಿವೆ, ನಾನೇನು ಮಾಡಿಲ್ಲ ಅಂತೀಯಾ? ಅಯ್ಯೋ ಯಾರಾದ್ರೂ ಬನ್ನಿ ಬನ್ನಿ, ಇವನು ಕೊಲೆ ಮಾಡಿದ್ದಾನೆ. ಸತ್ಯವಾಗಿಯೂ ನಾನೇನು ಮಾಡಿಲ್ಲ. ಇದೆಲ್ಲ ನನ್ ಬಿಟ್ಬಿಡಿ. ಅಯ್ಯೋ ನನ್ ಬಿಟ್ಬಿಡಿ. ಸಮಾಧಾನ ಮಾಡಿಕೋ ರಾಣಿ, ಸಮಾಧಾನ ಮಾಡಿಕೋ ಮಹಾರಾಣಿ. ಇಲ್ಲ, ಖಂಡಿತ ಇಲ್ಲ. ಹೀಗಾಗೋಕ್ ಸಾಧ್ಯ ಇಲ್ಲ. ಆ ಪಾಪಿ ಬ್ರಾಹ್ಮಣನಿಗೆ ನಾವೇನು ಕೇಡು ಬಗೆದಿದ್ದೆವು? ನಮ್ಮ ಮುದ್ದಾದ ಮಕ್ಕಳನ್ನು ಏಕೆ ಕೊಲೆ ಮಾಡಿದ ಸ್ವಾಮಿ? ಏಕೆ ಕೊಲೆ ಮಾಡಿದ? ವೀರಸೇನ ಅಪ್ಪಣೆ ಪ್ರಭು. ಆ ದುಷ್ಟ ಬ್ರಾಹ್ಮಣನಿಗೆ ಮರಣದಂಡನೆ ವಿಧಿಸಬೇಕು. ಅವನಿಗೆ ಶಿರಚ್ಛೇದನ ಆಗಲೇಬೇಕು. ನಾಳೆ ಅವನು ಸೂರ್ಯೋದಯವನ್ನು ನೋಡಲೇಬಾರದು. ಆಜ್ಞೆ ಮಹಾರಾಜ. ನನ್ನನ್ನು ಬಿಟ್ಟು ಬಿಡ್ರಯ್ಯ. ನಾನು ನಿರ್ದೋಷಿ ಕಣ್ರಯ್ಯ. ನಾನೇನೂ ಮಾಡಿಲ್ಲ. ಮಹಾರಾಜರು ನಿನಗೆ ಮರಣದಂಡನೆ ವಿಧಿಸಿದ್ದಾರೆ. ಮರಣದಂಡನೆ? ನನಗೆ ಮರಣದಂಡನೆ ವಿಧಿಸಿದಾರ? ಮಹಾರಾಜ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನಾನು ನಿರ್ದೋಷಿ ಅಂತ ಅವ್ರ ಹತ್ರ ರುಜುವಾತು ಮಾಡ್ತೀನಿ. ಮಹಾರಾಜ ನನ್ನ ಕರ್ಕೊಂಡು ಹೋಗಿ.
ಮಹಾರಾಜರು ನಿನ್ನನ್ನ ವಧಸ್ಥಾನಕ್ಕೆ ಕರೆದೊಯ್ಯಲು ಹೇಳಿದ್ದಾರೆ. ಬಾ. ಅಯ್ಯೋ ನನ್ ಕೊಲೆ ಆಗ್ತಾ ಇದೆ. ನಾರಾಯಣ, ನಿನ್ನನ್ನು ನಂಬಿ ಸದಾ ನಿನ್ನ ಧ್ಯಾನ ಮಾಡಿದೆ, ಆದ್ರೆ ನಿನ್ನ ಕೃಪೆ ನನ್ನ ಮೇಲೆ ಆಗ್ಲೇ ಇಲ್ಲ. ಆ ಶನಿದೇವ ತನ್ನ ಆಟ ನಡೆಸೇ ಬಿಟ್ಟ. ಇನ್ನ ಕಟಕು ನನ್ನ ಮಾತೆಲ್ಲಿ ಕೇಳ್ತಾರೆ. ನಡೀರಿ ಅಪ್ಪ. ಕಟಕು ಮಹಾರಾಯ, ನೀನಾದ್ರೂ ನನ್ನ ಮಾತು ಕೇಳಪ್ಪ. ನಿನ್ನ ಮಾತನ್ನು ಕೇಳುವುದು ನನ್ನ ಕರ್ತವ್ಯವಲ್ಲ, ಮಹಾರಾಜರ ಅಪ್ಪಣೆಯ ನನ್ನ ಅಪ್ಪಣೆ. ಆದ್ರೆ ಸಾಯುವವರ ಕೊನೆ ಆಸೆ ಏನು ಅಂತ ಕೇಳ್ಬೇಕಲ್ವೇ? ಆಯ್ತು, ಅದೇನು ಹೇಳು. ನೋಡಪ್ಪ, ನಾನು ನಿರಪರಾಧಿ, ನಾನು ಕೊಲೆಗಾರನಲ್ಲ. ಇದೆಲ್ಲ ಆ ಶನಿದೇವನ ಪ್ರಭಾವ. ಅವನ ಕನಸಿನಲ್ಲಿ ನನ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಈ ಸ್ಥಿತಿ. ನಾರಾಯಣ ನಾರಾಯಣ. ಬ್ರಾಹ್ಮಣನ ಕರ್ಮ ಫಲ ಪೂರ್ಣವಾಯಿತು. ನಿನ್ನ 7 ಗಳಿಗೆ ಅವಧಿಯೂ ಕಳೆಯಿತು. ಇನ್ನಾದರೂ ಅವನನ್ನು ಬಿಡುಗಡೆ ಮಾಡು ಶನಿದೇವ. ದೇವಋಷಿ, ಅವನ ಕರ್ಮ ಫಲ ಮುಗಿಯಿತು ಸರಿಯೇ, ಆದರೆ ಅವನಿನ್ನೂ ತನ್ನ ಸತ್ಕರ್ಮದ ಫಲವನ್ನು ಕಾಣಬೇಕಾಗಿದೆ. ಹಾಗೆಂದರೇನು ದೇವ? ಹಾಗೆಯೇ ನೋಡುತ್ತಾ ಇರಿ. ಮಹಾರಾಜ, ರಾಜಕುಮಾರರು ಬಂದಿರುವರು. ಕುಮಾರರೇ, ಚಿರಂಜೀವಿಗಳಾಗಿ ಬಾಳಿ ಮಕ್ಕಳೇ. ವೀರಸೇನ, ಆ ನಿರಪರಾಧಿ ಬ್ರಾಹ್ಮಣನ ವಧೆಯಾಗಿ ಹೋಗುತ್ತದೆ. ಹೋಗಿ ತಕ್ಷಣ ಅವನನ್ನು ಬಿಡುಗಡೆ ಮಾಡಿ ಮರ್ಯಾದೆಯಿಂದ ಅವನನ್ನು ಇಲ್ಲಿಗೆ ಕರೆದು ತನ್ನಿ. ಆಜ್ಞೆ ಮಹಾರಾಜ. ಬನ್ನಿ ಮಕ್ಕಳೇ. ನನ್ನನ್ನು ಬಿಟ್ಬಿಡ್ರಯ್ಯ, ನನ್ನನ್ನು ಕೊಲ್ಲಬೇಡ್ರಯ್ಯ. ನಾನು ಬಡ ಬ್ರಾಹ್ಮಣ, ನನ್ನನ್ನು ಕೊಂದು ಯಾವ ಪಾಪಕ್ಕೆ ಹೋಗ್ತೀರಾ? ನಾರಾಯಣ 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 ನಾರಾಯಣ. ನಿಲ್ಲಿಸಿ. ಅವನನ್ನು ಬಿಟ್ಟು ಬಿಡಿ, ಇದು ಮಹಾರಾಜರ ಆಜ್ಞೆ. ಬ್ರಾಹ್ಮಣೋತ್ತಮ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಏನೆಂದ್ರಿ ಮಹಾಪ್ರಭು? ನಮ್ಮಿಂದ ತಮಗೆ ಬಹಳ ಅನ್ಯಾಯವಾಗಿದೆ. ಏಕೆ ಹೀಗೆಲ್ಲ ಮಾತಾಡ್ತೀರಿ ಮಹಾಸ್ವಾಮಿ? ಇದೆಲ್ಲ ಆ ಶನಿ ಮಹಾತ್ಮನ ಲೀಲೆ. ಇಲ್ಲ, ನಮ್ಮಿಂದ ಘೋರ ಅನರ್ಥವಾಗುತ್ತಿತ್ತು. ಇಲ್ಲ ಇಲ್ಲ ಪ್ರಭು, ಎಲ್ಲ ನನ್ನ ವಿಧಿಯ ಫಲ. ಇದರಲ್ಲಿ ತಮ್ಮ ತಪ್ಪೇನೂ ಇಲ್ಲ. ವಿಜಯಸಿಂಹ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಇದು ನಮ್ಮ ಶ್ರದ್ಧಾಪೂರ್ವಕವಾದ ಕಾಣಿಕೆ, ದಯವಿಟ್ಟು ಸ್ವೀಕರಿಸಿ. ಬೇಡಿ ಪ್ರಭು, ಈ ಬಡ ಬ್ರಾಹ್ಮಣನನ್ನ ಅನಾವಶ್ಯಕವಾಗಿ ಗೌರವಿಸ್ತಾ ಇದ್ದೀರಿ. ಬೇಡಿ ಪ್ರಭು. ಇಲ್ಲ ಇಲ್ಲ, ನಾವು ಇದನ್ನು ಕೇವಲ ಪ್ರಾಯಶ್ಚಿತ್ತ ರೂಪದಲ್ಲಿ ಕೊಡುತ್ತಿದ್ದೇವೆ, ದಯವಿಟ್ಟು ಸ್ವೀಕರಿಸಬೇಕು. ಬೇಡಿ. ವಿಜಯಸಿಂಹ, ವಜ್ರ ವೈಡೂರ್ಯ ಸ್ವರ್ಣಾಭರಣಗಳ ಸಮೇತ ಈ ಬ್ರಾಹ್ಮಣೋತ್ತಮರನ್ನು ಸನ್ಮಾನ ಪೂರ್ವಕವಾಗಿ ಅವರ ಮನೆಗೆ ತಲುಪಿಸಿ ಬನ್ನಿ. ಮಹಾರಾಜರಿಗೆ 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 ಶನಿ ಮಹಾರಾಜರಿಗೆ ಶನಿ ಮಹಾರಾಜರಿಗೆ ಶನಿ ಮಹಾರಾಜರಿಗೆ ಶನಿ ಮಹಾರಾಜರಿಗೆ. ದೇವಋಷಿ, ನೋಡಿದಿರಾ? ಶನಿದೇವ, ನೀನೇ ಧನ್ಯ. ನೀನು ಯಾರ ಮೇಲೆ ಕುದೃಷ್ಟಿ ಇಡುತ್ತೀಯೋ ಅವರನ್ನು ದಿಕ್ಕಿಲ್ಲದವರಂತೆ ಮಾಡುತ್ತೀಯ. ಯಾರ ಮೇಲೆ ನಿನ್ನ ಕೃಪಾದೃಷ್ಟಿ ಇಡುತ್ತೀಯೋ ಅವರಿಗೆ ಸರ್ವೈಶ್ವರ್ಯವನ್ನೂ ಕೊಡುತ್ತೀಯ. ಅದು ಅವರವರ ಕರ್ಮದ ಫಲ. ನಾನು ಅದನ್ನು ಒದಗಿಸುವ ಮಾಧ್ಯಮ ಮಾತ್ರ. ಹೀಗೆ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ಮೂರ್ತಿಗೆ ಎಣ್ಣೆ ಅಭಿಷೇಕ ಮಾಡಿಸ್ಬೇಕು. ಆತನ ಪಾದಗಳ ಮೇಲೆ ಬೆಲ್ಲ, ಕರಿ ಎಳ್ಳು, ಕರಿ ವಸ್ತ್ರ ಅಲ್ಲದೆ ಒಂದು ಲೋಹದ ಪಾತ್ರೆಯನ್ನು ಅರ್ಪಿಸ್ಬೇಕು. ಸಾಧ್ಯವಾದರೆ ಪಾದರಕ್ಷೆಗಳನ್ನ, ಛತ್ರಿಗಳನ್ನ ಬಡಬಗ್ಗರಿಗೆ ದಾನ ಮಾಡಬೇಕು. ಮತ್ತೆ ಅದೇ ದಿವಸ ಬಿಲ್ವಪತ್ರೆ ಹಾರವನ್ನ ಆಂಜನೇಯ ಸ್ವಾಮಿಗೆ ಸಮರ್ಪಿಸಬೇಕು. ಈ ಛತ್ರಿ ಚಪ್ಲಿ ದಾನ ಮಾಡೋದ್ರಲ್ಲಿ ಏನ್ ಲಾಜಿಕ್ ಇದೆ? ಹಾಗೆ ಮಾಡೋದ್ರಿಂದ ಶನಿದೇವರ ಪ್ರಕೋಪ ಶಾಂತವಾಗುತ್ತೆ ಹಾಗೂ ಪ್ರಸನ್ನನಾಗ್ತಾನೆ. ತಾತ, ಈಗ ಜ್ಞಾಪಕಕ್ಕೆ ಬರ್ತಾ ಇದೆ, ಅಮ್ಮ ಈ ಅರಳಿ ಮರನ ಪೂಜೆ ಮಾಡಿ ಸುತ್ತಿ ಸುತ್ತಿ ಬರ್ತಾ ಇದ್ಲು. ಚೆನ್ನಾಗಿ ಜ್ಞಾಪಿಸ್ದೆ. ಪಿಪ್ಪಲೇಶ್ವರನ ಗುಡಿಗೆ ಹೋಗಿ ಅಲ್ಲಿರೋ ಅರಳಿ ವೃಕ್ಷಕ್ಕೆ ನೀರೆರೆದು ಹಸಿದಾರ ಬಳಸಿ ಕಟ್ಟಿ ಎಳ್ಳನ್ನು ಅರ್ಪಿಸಿದ್ರೆ ಶನಿದೇವ ಅತ್ಯಂತ ಪ್ರಸನ್ನಾಗ್ತಾನೆ. ಓ, ಕಾರ್ ಬಂತು. ಮಾತ್ನಲ್ಲಿ ಹೊತ್ತು ಹೋದದೇ ಗೊತ್ತಾಗ್ಲಿಲ್ಲ. ಕಮಾನ್ ರಘು. ಅಯ್ಯೋ, ಈಗ್ಲೇ ಬೇಡ ಬೇಡ, ನಾಳೆ ಬೆಳಗ್ಗೆ ಹೊರಡೋರಂತೆ. ಅಜ್ಜಿ, ಇನ್ನೂ ಕತ್ಲಾಗಿಲ್ವಲ್ಲ? ನೀವು ಹೊರಡೋದ್ರಲ್ಲಿ ರಾತ್ರಿ ಆಗೇ ಹೋಗಿರುತ್ತೆ. ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೊರಡಿ. ಓಹೋ ಇಲ್ಲ ಅಜ್ಜಿ,
ನಾಳೆ ಮಧ್ಯಾಹ್ನ ಹೊತ್ತಿಗೆ ನಾವು ಬಾಂಬೆಲಿ ಇರಲೇಬೇಕು. ಈಗಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಏನೋಪ್ಪ, ನಾವು ಹೇಳೋದು ಹೇಳಿಬಿಟ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾವು ಕೇರ್ಫುಲ್ ಆಗಿ ಹೋಗಿ ತಲುಪ್ತೀವಿ. ಸರಿನಾ? ಸರಿ, ನಿಮ್ಮ ಇಷ್ಟ. For more updates, like, comment, subscribe to our channel.